ವಾರ್ತೆಗಳ ಪ್ರಾಯೋಜಕರು Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, ಎಂಜಿ ರೋಡ್, ರಾಯಚೂರ್. ನಮಸ್ಕಾರ. ವಾರ್ತೆಗಳ ಸ್ವಾಗತ. ಮೊದಲು ಮುಖ್ಯಾಂಶಗಳು. ಜನವರಿ 14 ಮತ್ತು 15ರಂದು ನರಸೀಪುರದಲ್ಲಿ ಅಂಬಿಗರ ಚೌಡಯ್ಯ ಶರಣ ಸಂಸ್ಕೃತಿ ಉತ್ಸವ. ಶ್ರೀ ಶಾಂತ ಭೀಷ್ಮ ಚೌಡಯ್ಯ ಮಹಾಸ್ವಾಮೀಜಿ. ವೈಟಿಪಿಎಸ್ನಲ್ಲಿ ಕಲ್ಲಿದ್ದಲು ಕಳ್ಳತನ, ಅಧಿಕಾರಿಗಳು ಗುತ್ತೇದಾರರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಲು ಆಗ್ರಹಿಸಿ 22ರಿಂದ ಅನಿರ್ದಿಷ್ಟ ಧರಣಿ. ಎಸ್ ನರಸಿಂಹಲು. ಸ್ಲಂ ಜನರ ಸಮಸ್ಯೆಗಳ ಪರಿಹಾರಕ್ಕೆ ಸಭೆ ಕರೆಯುತ್ತೇನೆ, ವಸತಿ ಸಚಿವ ಜಮೀರ್ ಅಹಮದ್ ಭರವಸೆ. ಡಿಸೆಂಬರ್ 18ರಂದು ಕೊಡಲ ಅಂದ್ರ ಕೊಡಲ ಹಾಸ್ಯ ಪ್ರಧಾನ ನಾಟಕ ಪ್ರದರ್ಶನ, ರಂಗಸ್ವಾಮಿ. ಮತ್ತು ಅರಸಿಗೇರ ಸೀಮಾಂತರದಲ್ಲಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಕೇಂದ್ರ ಸ್ಥಾಪಿಸಲು ಹೊರಟಿರುವ ಉದ್ದೇಶವನ್ನು ಕೈಬಿಡುವಂತೆ ಒತ್ತಾಯಿಸಿ ಮನವಿ. ನಿಜ ಶರಣ ಅಂಬಿಗರ ಗುರುಪೀಠದಲ್ಲಿ ಜನವರಿ 14 ಮತ್ತು 15ರಂದು ಅಂಬಿಗರ 10ನೇ ಶರಣರ ಸಂಸ್ಕೃತಿ ಉತ್ಸವ, ವಚನ ಗ್ರಂಥ ರಥೋತ್ಸವ, ಶ್ರೀ ನಿಜ ಶರಣ ಅಂಬಿಗರ ಚೌಡಯ್ಯ ಶಿಲಾಮಂಟಪ, ಕಂಚಿನ ಪುತ್ಥಳಿ ಅನಾವರಣ, ಶ್ರೀ ಮಹರ್ಷಿ ವೇದವ್ಯಾಸ ಕಲ್ಯಾಣ ಮಂಟಪ ಉದ್ಘಾಟನೆ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಸುಕ್ಷೇತ್ರ ನರಸೀಪುರದ ಅಂಬಿಗರ ಚೌಡಯ್ಯ ಗುರುಪೀಠದ ಶ್ರೀ ಶಾಂತ ಭೀಷ್ಮ ಚೌಡಯ್ಯ ಮಹಾಸ್ವಾಮೀಜಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಜನವರಿ 14ರಂದು ನಿಜ ಶರಣ ಅಂಬಿಗರ ಚೌಡಯ್ಯನವರ ತೊಟ್ಟಿಲೋತ್ಸವ ಬೆಳಗ್ಗೆ 8 ಗಂಟೆಗೆ ಅಂಬಿಗರ ಚೌಡಯ್ಯನ ಐಕ್ಯ ಮಂಟಪ ಪೂಜೆ, ಸಾಮೂಹಿಕ ರಕ್ತದಾನ ಶಿಬಿರ, ಸಾಮೂಹಿಕ ವಿವಾಹ, ಶ್ರೀಲಿಂಗೈಕ್ಯ ಸದ್ಗುರು ಶ್ರೀ ಶಾಂತಮುನಿ ಮಹಾಸ್ವಾಮೀಜಿಗಳ 10ನೇ ವರ್ಷ ಪುಣ್ಯ ಸ್ಮರಣೆ, ಮಧ್ಯಾಹ್ನ 12 ಗಂಟೆಗೆ ರಾಜ್ಯ ಮಟ್ಟದ ಪ್ರತಿಭಾ ಪುರಸ್ಕಾರ, ವಚನ ಕಂಠಪಾಠ ಸ್ಪರ್ಧೆ, ವಿಜೇತರಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮ ನಡೆಯಲಿದೆ. ಜನವರಿ 15ರಂದು ಬೆಳಗ್ಗೆ ಧರ್ಮ ಧ್ವಜಾರೋಹಣ, ಬೆಳಗ್ಗೆ 10 ಗಂಟೆಗೆ ಶ್ರೀ ನಿಜ ಶರಣ ಅಂಬಿಗರ ಚೌಡಯ್ಯನವರ ಶಿಲಾಮಂಟಪ, ಕಂಚಿನ ಪುತ್ಥಳಿ ಅನಾವರಣ, ವೇದವ್ಯಾಸ ಕಲ್ಯಾಣ ಮಂಟಪ ಉದ್ಘಾಟನೆ ಕಾರ್ಯಕ್ರಮ ನಡೆಯಲಿದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಅನೇಕ ಸಚಿವರು, ಸಂಸದರು, ಶಾಸಕರುಗಳನ್ನು ಆಹ್ವಾನಿಸಲಾಗಿದೆ. ಶ್ರೀ ಅಂಬಿಗರ ಚೌಡಯ್ಯನವರ 906ನೇ ಜಯಂತ್ಯೋತ್ಸವ ಮಧ್ಯಾಹ್ನ ಶ್ರೀ ಶಾಂತ ಭೀಷ್ಮ ಚೌಡಯ್ಯ ಮಹಾಸ್ವಾಮಿಗಳ ಪೀಠಾರೋಹಣ, ದಶಮಾನೋತ್ಸವ ಹಾಗೂ ಸಂಜೆ 5 ಗಂಟೆಗೆ ವಚನ ಗ್ರಂಥ ಮಹಾರಥೋತ್ಸವ ಕಾರ್ಯಕ್ರಮ ನಡೆಯಲಿದೆ. ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಪರ್ಯಾಯ ಪದಗಳಿಂದ ಗುರುತಿಸಿಕೊಳ್ಳುವಂತಹ ನಮ್ಮ ಅಂಬಿಗರ ಸಮಾಜದ ಏಕೈಕ ಗುರುಪೀಠವಾದಂತಹ ಹಾವೇರಿ ಜಿಲ್ಲೆಯ ಸುಕ್ಷೇತ್ರ ನರಸೀಪುರ ನಿಜಶರಣ ಅಂಬಿಗರ ಚೌಡಯ್ಯ ಗುರುಪೀಠದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಂಬಿಗರ ಶರಣ ಸಂಸ್ಕೃತಿ ಉತ್ಸವ, ಈ ಬಾರಿ ಅಂಬಿಗರ 10ನೇ ಶರಣ ಸಂಸ್ಕೃತಿ ಉತ್ಸವ, ವಚನ ಗ್ರಂಥ ಮಹಾರಥೋತ್ಸವ, ನಿಜ ಶರಣ ಅಂಬಿಗರ ಚೌಡಯ್ಯನವರ ಒಂದು 906ನೇ ಜಯಂತ್ಯೋತ್ಸವ ಮತ್ತು ಗುರುಪೀಠದ ನಿರ್ಮಾಣ ಆಗಿರ್ತಕ್ಕಂತಹ ನೂತನವಾಗಿ ನಿರ್ಮಾಣವಾಗಿರ್ತಕ್ಕಂತಹ ನಿಜ ಶರಣ ಅಂಬಿಗರ ಚೌಡಯ್ಯನವರ ಶಿಲಾಮಂಟಪ ಮತ್ತು ಕಂಚಿನ ಪುತ್ಥಳಿ ಅನಾವರಣ ವಿಶೇಷ ಉದ್ಘಾಟನಾ ಸಮಾರಂಭ, ಹಲವಾರು ಮಹರ್ಷಿ ವೇದವ್ಯಾಸ ಕಲ್ಯಾಣ ಮಂಟಪ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರ್ತಕ್ಕಂತಹ ಮಹರ್ಷಿ ವೇದವ್ಯಾಸರ ಕಲ್ಯಾಣ ಮಂಟಪ, ಹೀಗೆ ಹಲವಾರು ಒಂದು ಕಟ್ಟಡಗಳ ಉದ್ಘಾಟನೆ ಹಾಗೂ 14-15-2026 2 ದಿನಗಳ ಪರ್ಯಂತರವಾಗಿ ಸಾಂಸ್ಕೃತಿಕ, ಧಾರ್ಮಿಕ,
ಸಾಹಿತ್ಯಿಕ ಸಂಘಟನಾತ್ಮಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಈ ಒಂದು ಗುರುಪೀಠದಲ್ಲಿ ಜರುಗ್ತಾ ಇದ್ದಾವೆ. 14 ಬೆಳಗ್ಗೆ ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವದ ನಿಮಿತ್ತವಾಗಿ ತೊಟ್ಟಿಲೋತ್ಸವ ಕಾರ್ಯಕ್ರಮ, ತದನಂತರ ನಿಜಶರಣ ಅಂಬಿಗರ ಚೌಡಯ್ಯನವರ ಜನ್ಮಸ್ಥಳ ಮತ್ತು ಐಕ್ಯ ಸ್ಥಳ ಗುರುಪೀಠದ ಇರ್ತಕ್ಕಂತಹ ಚೌಡಯ್ಯದಾನಪುರದಲ್ಲಿರ್ತಕ್ಕಂಥ ಅಂಬಿಗರ ಚೌಡಯ್ಯನವರ ಐಕ್ಯ ಮಂಟಪಕ್ಕೆ ವಿಶೇಷವಾದಂತಹ ಪೂಜೆಯನ್ನು ನಾವು ಭಕ್ತರೊಳಗೆ ಹೋಗಿ ಪೂಜೆ ಸಲ್ಲಿಸ್ತಿದ್ದೀವಿ. ಅದಾದ ನಂತರ ಬೆಳಿಗ್ಗೆ 10 ಗಂಟೆಗೆ ಸಾಮೂಹಿಕವಾದಂತಹ ರಕ್ತದಾನ ಶಿಬಿರ ಕಾರ್ಯಕ್ರಮ ಗುರುಪೀಠದಲ್ಲಿ ಜರುಗ್ತಾ ಇದೆ. ತದನಂತರ 11 ಗಂಟೆಗೆ ಸಾಮೂಹಿಕವಾದಂತಹ ವಿವಾಹಗಳು, ಸಾಮೂಹಿಕದ ಪ್ರಥಮ ಪೀಠಾಧಿಪತಿಗಳಾಗಿರ್ತಕ್ಕಂತಹ ಪೂಜ್ಯ ಶಾಂತಮಣಿ ಮಹಾಸ್ವಾಮೀಜಿಯವರ ಒಂದು 10ನೇ ಸ್ಮರಣೋತ್ಸವ ಮತ್ತು ರಾಜ್ಯ ಮಟ್ಟದ ನಮ್ಮ ಸಮಾಜದ ಪ್ರತಿಭಾವಂತ ಮಕ್ಕಳಿಗೆ SSLC PUC ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ವಿಶೇಷವಾಗಿ ಶರಣರ ವಚನಗಳನ್ನು ಕಂಠಪಾಠ ಸ್ಪರ್ಧೆ ಬಹುಮಾನ ವಿತರಣೆ ಕಾರ್ಯಕ್ರಮ ಈ ಒಂದು 14ರಂದು ನಡೀತಾ ಇದೆ. ಅವತ್ತು 14 ಸಾಯಂಕಾಲ ಐತಿಹಾಸಿಕವಾಗಿರ್ತಕ್ಕಂತಹ ಕಾಶಿ ಮಾದರಿಯಲ್ಲಿ ಗಂಗಾರತಿ ಕೂಡ ಅಲ್ಲಿ ಗುರುಪೀಠದ ಆವರಣದಲ್ಲಿ, ಅಂದರೆ ತುಂಗಭದ್ರಾ ನದಿ ದಂಡೆಯಲ್ಲಿ ನಮ್ಮ ಗುರುಪೀಠ ಇರೋದ್ರಿಂದ ಅದೇ ತುಂಗಭದ್ರಾ ನದಿಯಲ್ಲಿ ಅಂಬಿಗರ ಚೌಡಯ್ಯನವರ ಐಕ್ಯ ಸ್ಥಳ, ಬಸವಣ್ಣವ್ರದ್ದು ಯಾವ ರೀತಿ ಇರ್ತದೆ ಆ ರೀತಿ ಐಕ್ಯ ಸ್ಥಳ ಅದ. ಆ ಒಂದು ಐಕ್ಯ ಸ್ಥಳ ಅಲ್ಲಿ ಗಂಗಾರತಿ ವಿಶೇಷ ಕಾರ್ಯಕ್ರಮ ಜರುಗ್ತಾ ಇದೆ. ರಾತ್ರಿ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು. 15ರಂದು ಬೆಳಗ್ಗೆ ಧರ್ಮ ಧ್ವಜಾರೋಹಣದೊಂದಿಗೆ ನಿಜಶರಣ ಅಂಬಿಗರ ಚೌಡಯ್ಯನವರ ಒಂದು ಜಯಂತ್ಯೋತ್ಸವ ಮತ್ತು ಜಾತ್ರೋತ್ಸವ ಕಾರ್ಯಕ್ರಮದ ಉದ್ಘಾಟನೆ ಆಗ್ತಾ ಇದೆ. ಆ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ಪೀಠಾರೋಹಣದ ದಶಮಾನೋತ್ಸವವೂ ಕೂಡ 15ರಂದು ಜರುಗ್ತಾ ಇದೆ. ಮತ್ತು ಸಾಯಂಕಾಲ 5 ಗಂಟೆಗೆ ವೈಚಾರಿಕ ಅಧಿಕಾರರು ಶರಣರಾಗಿದ್ದರಿಂದ ಯಾವುದೇ ವ್ಯಕ್ತಿ ಮೂರ್ತಿಗಳನ್ನು ಕೂಡಿಸಲಾರದೆ ವಚನ ಸಾಹಿತ್ಯವನ್ನೇ ರಥದಲ್ಲಿ ಇರಿಸಿ ವಚನ ಗ್ರಂಥ ಮಹಾರಥೋತ್ಸವ ಅಂತಕ್ಕಂಥದ್ದು ಸಾವಿರಾರು ಲಕ್ಷಾಂತರ ಭಕ್ತರ ಮಧ್ಯದಲ್ಲಿ ವಚನ ಜಯಘೋಷದೊಂದಿಗೆ ಪ್ರತಿ ವರ್ಷ ಗುರುಪೀಠದಲ್ಲಿ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರನ್ನ ಆಮಂತ್ರಿಸಿದ್ದೇವೆ ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರನ್ನು ಆಮಂತ್ರಿಸಿದ್ದೇವೆ. ಹಾಗೂ ಭಾಜಪ ಮತ್ತು JDS ಎಲ್ಲ ನಾಯಕ ಮುತುವರ್ಜಿ ವಹಿಸಿ ಅದನ್ನು ಪ್ರಾಧಿಕಾರ ಮಾಡಿ ಅದನ್ನು ಸರ್ಕಾರನೇ ಪರ್ಮಿಷನ್ ತಗೊಂಡು ಗದ್ದಿಗೆ ಅಭಿವೃದ್ಧಿ ಮಾಡಬೇಕಂತಕ್ಕಂಥ ಒಂದು ಹಕ್ಕೊತ್ತಾಯದ ಹೋರಾಟನೂ ಕೂಡ ಈ ಜಾತ್ರೆ ಮುಖಾಂತರ ನಾವು ಮಂತ್ರಿಗಳಿಗೆ ಎಲ್ಲರೂ ಮಾಡ್ತೀವಿ, ಮಾಧ್ಯಮ ಮುಖಾಂತರ ನಾವು ತಿಳಿಸ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ನಮ್ಮ ಸಮಾಜದ ಅನೇಕ ಸಮಸ್ಯೆಗಳ ಕುರಿತಾಗಿ ಇಲ್ಲೆಲ್ಲ ಚರ್ಚೆಗಳು ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಇವತ್ತು ಪ್ರತಿ ಜಿಲ್ಲಾವಾರು 30 ಜಿಲ್ಲೆಗಳಿಗೆ ನಾವು ಪ್ರವಾಸವನ್ನು ಹಾಕೊಂಡು ಜನಜಾಗೃತಿ ಮಾಡಿ ಸಮುದಾಯ ಬೆಳೆದಿರಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತು ರಾಯಚೂರು ಜಿಲ್ಲೆಗೆ ನಾವು ಬಂದಿದ್ದೀವಿ. ಇವತ್ತು ಇಲ್ಲೆಲ್ಲ ಸಭೆಯನ್ನು ಮಾಡಿ ಜನರನ್ನು ಜಾಗೃತಿ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಗಂಗಾಮತಸ್ಥ ಸಮಾಜದ ಜಿಲ್ಲಾಧ್ಯಕ್ಷ ಕೆ ಶಾಂತಪ್ಪ, ಕೆ ಶರಣಪ್ಪ, ಕಡಗೋಳು ಆಂಜನೇಯ, ಕಡಗೋಳು ಶರಣಪ್ಪ, ಜಂಬಣ್ಣ ನಿಲೋಗಲ್, ವೀರೇಶ್, ಹೊನ್ನಪ್ಪ ಅನೇಕರಿದ್ದರು. YTPS ವಿದ್ಯುತ್ ಕೇಂದ್ರಕ್ಕೆ ಪೂರೈಕೆಯಾಗುವ ಕಲ್ಲಿದ್ದಲು ಕಳ್ಳತನದ ಮಾರಾಟ ಅವ್ಯವಹಿತವಾಗಿ ನಡೆಯುತ್ತಿದ್ದು, ಪ್ರಕರಣದಲ್ಲಿ ಭಾಗಿಯಾದವರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಬೇಕೆಂದು ಆಗ್ರಹಿಸಿ ಡಿಸೆಂಬರ್ 22ರಿಂದ YTPS ಕಚೇರಿ ಮುಂದೆ ಅನಿರ್ದಿಷ್ಟ ಧರಣಿ ನಡೆಸಲಾಗುತ್ತದೆ ಎಂದು ದಲಿತ ಸಂಘಟನೆಗಳ ಒಕ್ಕೂಟದ ಜಿಲ್ಲಾ ಸಂಚಾಲಕ ಎಸ್ ನರಸಿಂಹಲು ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, 193 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಲ್ಲಿದ್ದಲು ಪೂರೈಕೆ ಟೆಂಡರ್ ಆಗಿದ್ದು, ಯರಮರಸ್ ರೈಲು ನಿಲ್ದಾಣ ಬಳಿ ಕಲ್ಲಿದ್ದಲು ಸ್ವಚ್ಛತೆ ಹೆಸರಿನಲ್ಲಿ ಅಕ್ರಮವಾಗಿ ಕಲ್ಲಿದ್ದಲು ಮಾರಾಟ ಮಾಡಲಾಗುತ್ತಿದೆ. ಈಗಾಗಲೇ 2 ಬಾರಿ ಕೇಸ್ ದಾಖಲಾದರೂ ಅಕ್ರಮ ಕಳ್ಳತನ ಮಾತ್ರ ನಿಂತಿಲ್ಲ. ಕಲ್ಲಿದ್ದಲು ಕಳ್ಳ ಸಾಗಾಣಿಕೆಯ ಹಿಂದೆ ಪವರ್ ಮ್ಯಾಕ್ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕ ಕಿಶೋರ್ ಬಾಬು, ಸಹಾಯಕ ಮೇಲ್ವಿಚಾರಕ ಹರಿಕೃಷ್ಣ, YTPS ಮುಖ್ಯ ಅಭಿಯಂತರ, ಅಧೀಕ್ಷಕ ಅಭಿಯಂತರ, ವ್ಯವಸ್ಥಾಪಕ ನಿರ್ದೇಶಕರು ಸೇರಿದಂತೆ ರೈಲು ಗುತ್ತೇದಾರರು ಸೇರಿ ಅಕ್ರಮ ಕಲ್ಲಿದ್ದಲು ಸಾಗಾಣಿಕೆ ಮಾಡುತ್ತಿದ್ದಾರೆ. ಕಳೆದ 2 ವರ್ಷಗಳಿಂದ ನಡೆಯುತ್ತಿರುವ ಕಳ್ಳ ವ್ಯವಹಾರದಲ್ಲಿ YTPS ಪವರ್ ಮ್ಯಾಕ್ ರೈಲ್ವೆ ಅಧಿಕಾರಿಗಳು, ಗುತ್ತೇದಾರರು ಶಾಮೀಲಾಗಿದ್ದಾರೆ. ಜಿಲ್ಲೆಯ ಸಚಿವರು, ಶಾಸಕರುಗಳು, ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮಾಹಿತಿ ಇದ್ದರೂ ತಡೆಯುವ ಕೆಲಸವಾಗಿಲ್ಲ. ಸಣ್ಣ ನೀರಾವರಿ ಸಚಿವ NS ಬೋಸರಾಜ್ ಮತ್ತು ಅವರ ಪುತ್ರ ರವಿ ಬೋಸರಾಜ್ ಇವರ ಹೆಸರು ಹೇಳಿ ಅವರ ಹೆಸರು ದುರ್ಬಳಕೆ ಮಾಡಿಕೊಂಡು ಕಳ್ಳ ವ್ಯವಹಾರ ನಡೆಸುತ್ತಿದ್ದಾರೆ. ಕಾರ್ಮಿಕ ಸಂಘದ ಅಧ್ಯಕ್ಷ ಎಂದು ಹೇಳಿಕೊಂಡು ಸೈಯದ್ ಶಾಬಾದಿ ಎಂಬ ಡೋಸರ್, ಲಾರಿ ಸೇರಿ ಇತರೆ ಯಂತ್ರೋಪಕರಣಗಳನ್ನು ಹೊಂದಿ ಸಾಗಾಣಿಕೆ ಮಾಡುತ್ತಿದ್ದಾರೆ. ಪವರ್ ಮ್ಯಾಕ್ ಸುರೇಂದ್ರನಾಥ್, ಹರಿಕೃಷ್ಣ ಸೇರಿದಂತೆ ಅನೇಕರು ಬೆಂಬಲವಾಗಿ ನಿಂತಿದ್ದಾರೆ. ವಿದ್ಯುತ್ ಉತ್ಪಾದನೆಗೆ ಖರೀದಿಸಲಾದ ಕಲ್ಲಿದ್ದಲು ಅಕ್ರಮ ಸಾಗಾಣಿಕೆಯಿಂದ ಬಹುದೊಡ್ಡ ಜಾಲ ಕಾರ್ಯನಿರ್ವಹಿಸುತ್ತಿದೆ.
ಕೂಡಲೇ ಸರ್ಕಾರ ಸಿಬಿಐ ಸಿಐಡಿ ತನಿಖೆಗೆ ವಹಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದರು. ಈ ಕುರಿತು ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದರೆ ಅವರು ನನಗೆ ಸಂಬಂಧ ಇಲ್ಲ ಎಂದು ಹೇಳಿದ್ದಾರೆ. ಅಕ್ರಮವಾಗಿ ಕಲ್ಲಿದ್ದಲು ದಂಧೆಯಿಂದ ರಾಜಕಾರಣಿಗಳು, ಅಧಿಕಾರಿಗಳು, ಐಟಿಪಿಎಸ್ ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ಕೆಪಿಸಿ ಎಂಡಿಯವರು ಕೂಡಲೇ ಕ್ರಿಮಿನಲ್ ಕೇಸ್ ದಾಖಲಿಸಬೇಕೆಂದು ಅನಿರ್ದಿಷ್ಟ ಧರಣಿ ನಡೆಸಲಾಗುತ್ತದೆ ಎಂದರು. ಎಲ್ಲರೂ ಕೂಡ ಸುಮಾರು ದಿನಗಳಿಂದ ರಾಯಚೂರು ಜಿಲ್ಲೆಯಲ್ಲಿ ಆರ್ಟಿಪಿಎಸ್ ಮತ್ತು ವೈಟಿಪಿಎಸ್ ರಾಯಚೂರು ಜಿಲ್ಲೆಯ ಪ್ರಮುಖ ಸ್ಥಾವರ ಘಟಕಗಳು ಇಡೀ ಕರ್ನಾಟಕ ರಾಜ್ಯಕ್ಕೆ 45 to 50%, 50% ರಾಯಚೂರು ಜಿಲ್ಲೆಯ ವೈಟಿಪಿಎಸ್ ಮತ್ತು ಆರ್ಟಿಪಿಎಸ್ ಘಟಕಗಳು ಉತ್ಪಾದನೆ ಆಗ್ತಿರುವಂತಹ ವಿದ್ಯುತ್ ಅನ್ನು ಇಡೀ ಕರ್ನಾಟಕ ರಾಜ್ಯಕ್ಕೆ 50% ಸಪ್ಲೈ ಮಾಡುತ್ತೆ. ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಪತ್ರಿಕೆಗಳಲ್ಲೂ ಬಂತು, ಎಲ್ಲ ಮೀಡಿಯಾಗಳಲ್ಲೂ ಬಂತು. ಆದ್ರೆ ಈ ಹಗಲು ದರೋಡೆ ನಿಲ್ತಾ ಇಲ್ಲ. ಅದಕ್ಕೆ ಪ್ರಮುಖ ಕಾರಣಗಳು, ಒಂದು, ಕರ್ನಾಟಕ ಸರ್ಕಾರ ಮತ್ತು ಪವರ್ ಮೇಕ್ ಪ್ರಾಜೆಕ್ಟ್ ಪ್ರೈವೇಟ್ ಅಂಡ್ ಲಿಮಿಟೆಡ್ ಇವ್ರ ಮಧ್ಯೆ ಆಗಿರ್ತಕ್ಕಂಥ ಒಂದು ಒಪ್ಪಂದ ಅಗ್ರಿಮೆಂಟ್ ಇದು. ಈ ಅಗ್ರಿಮೆಂಟ್ ದಿನಾಂಕ 22/9/2023 ಈ ಅಗ್ರಿಮೆಂಟ್ 3 ವರ್ಷಗಳ ಕಾಲ ಅಗ್ರಿಮೆಂಟ್ ಆಗ್ತದೆ. ಯಾರು ಅಗ್ರಿಮೆಂಟ್ ಅಂತಂದ್ರೆ ಇದು ನಮ್ಮ ವೈಟಿಪಿಎಸ್ ನ ಪವರ್ ಗ್ರಿಡ್ ಕಂಪನಿ ಪ್ಲಾಂಟ್. ಈ ಪವರ್ ಗ್ರಿಡ್ ಕಂಪನಿಯ ಮುಖ್ಯಸ್ಥರಾಗಿರ್ತಕ್ಕಂಥ ಸಂಜಯ್ ಕಿಶೋರ್ ಬಾಬು, ಚೇರ್ಮನ್ ಆಫ್ ಮ್ಯಾನೇಜಿಂಗ್ ಡೈರೆಕ್ಟರ್, ಇವ್ರ ಕಡೆಯಿಂದ ಕರ್ನಾಟಕ ಸರ್ಕಾರಕ್ಕೆ 3 ವರ್ಷಗಳ ಕಾಲ ಅಗ್ರಿಮೆಂಟ್ ಮಾಡಿಕೊಡ್ತಾರೆ. 3 ವರ್ಷಗಳ ಕಾಲ ಅಗ್ರಿಮೆಂಟ್ ಮಾಡಿಕೊಡ್ತಾರೆ. ಪ್ರತಿದಿನ NS ರಾಜು ಎನ್ನುವಂತ ವ್ಯಾಗನ್, ರೈಲ್ವೆ ವ್ಯಾಗನ್ ಪಕ್ಕದ ರಾಜ್ಯದ ತೆಲಂಗಾಣ, ಆಂಧ್ರ ಪ್ರದೇಶದಿಂದ ಕಲ್ಲಿದ್ದಲು ಗಣಿಗಾರಿಕೆಯಿಂದ ಅಗ್ರಿಮೆಂಟ್ ಆಗಿರ್ತಕ್ಕಂಥ ಕರ್ನಾಟಕ ಸರ್ಕಾರ ಮತ್ತು ಪವರ್ ಮೇಕ್ ಮ್ಯಾನೇಜಿಂಗ್ ಡೈರೆಕ್ಟರ್ ಕಿಶೋರ್ ಬಾಬು ಎನ್ನುವ ಕಡೆಯಿಂದ ಅಗ್ರಿಮೆಂಟ್ ಆಗಿದೆ. ಅದು ಸರಿಸುಮಾರು 190 ಕೋಟಿ ರೂಪಾಯಿ, 193 ಕೋಟಿ ರೂಪಾಯಿ ಅಗ್ರಿಮೆಂಟ್ 3 ವರ್ಷಕ್ಕೆ. NS ರಾಜು ಎನ್ನುವಂತ ವ್ಯಾಗನ್ ಪ್ರತಿದಿನ 2 ವ್ಯಾಗನ್ಗಳು ಬರ್ತವೆ ವೈಟಿಪಿಎಸ್. ಅದರಲ್ಲಿ ಆ ವ್ಯಾಗನ್ ಬರುವಂತ ಕಲ್ಲಿದ್ದಲು ಸಂಪೂರ್ಣವಾಗಿ ಆ ಕಾರ್ಯನಿರ್ವಹಣೆ ಮಾಡುವಂತ ಅಧಿಕಾರಿಗಳು ಗೌರ್ಮೆಂಟ್ ಆಫ್ ಕರ್ನಾಟಕ ಯರಮರ್ ಥರ್ಮಲ್ ಪವರ್ ಪ್ಲಾಂಟ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಈ ಅಪ್ಪ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಇವಾಗ ಮುಂಬಡ್ತಿ ಬಂದು ಆರ್ಟಿಪಿಎಸ್ ಹೋಗಿದ್ದಾರೆ ಅಪ್ಪ. ಅಲ್ಲಿ ಕೆಲಸ ಕಾರ್ಯನಿರ್ವಹಿಸತಕ್ಕಂಥ ಕರ್ನಾಟಕ ಸರ್ಕಾರದ ಅಧಿಕಾರಿಗಳು. ನಮ್ಮ ರಾಯಚೂರು ಜಿಲ್ಲೆಯ ಪವರ್ ಪ್ಲಾಂಟಿನ ಮಾನ ಮರ್ಯಾದೆಯನ್ನು ಹಾಳು ಮಾಡುವುದರ ಜೊತೆಗೆ ನಮ್ಮ ಕರ್ನಾಟಕದ ಸಂಪನ್ಮೂಲ, ನಮ್ಮ ಜಿಲ್ಲೆಯ ಸಂಪನ್ಮೂಲ ಪ್ರತಿದಿನ NS ರಾಜು ಎನ್ನುವಂತ ವ್ಯಾಗನ್ ಬರುವಂತ ಕಲ್ಲಿದ್ದಲು ಕರ್ನಾಟಕ ಸರ್ಕಾರ ಖರೀದಿ ಮಾಡಿ ನಮ್ಮ ರಾಜ್ಯಕ್ಕೆ, ನಮ್ಮ ಜಿಲ್ಲೆಗೆ ಏನು ಇವತ್ತು 40 to 45% ವಿದ್ಯುತ್ ಸರಬರಾಜು ಮಾಡುವಂತ ಒಂದು ಘಟಕ, ಅದನ್ನು ಸಂಪೂರ್ಣವಾಗಿ ನಿರ್ವಹಣೆ ಮಾಡುವಂತ ಒಬ್ಬ ಅಧಿಕಾರಿಗಳು ಇವತ್ತು ಹಗಲು ದರೋಡೆ ಮಾಡ್ತಾ ಇದ್ದಾರೆ. ಆ ಹಗಲು ದರೋಡೆ ಇಡೀ ರಾಯಚೂರು ಜಿಲ್ಲೆಯಾದ್ಯಂತ ಎಲ್ಲಾ ರಾಜಕೀಯ ನಾಯಕರುಗಳ ಗಮನಕ್ಕಿದೆ. ಅದು ಕಾಂಗ್ರೆಸ್, ಬಿಜೆಪಿ, ಜನತಾದಳ ಎಲ್ಲಾ ರಾಜಕೀಯ ನಾಯಕರ ಗಮನಕ್ಕಿದೆ. ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕಿದೆ. ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಗಮನಕ್ಕಿದೆ. ಏನಿವತ್ತು ಆ ಪ್ಲಾಂಟಿಗೆ ಬರುವಂತ ಕಲ್ಲಿದ್ದಲು ಸಂಪೂರ್ಣವಾಗಿ ಬಳಕೆ ಆಗದೆ, ಆಮೇಲೆ ಇನ್ನೊಬ್ಬರ ಹೆಸರು ಮರ್ಬಿಟ್ಟೆ ನಾನು, ಸಾರಿ, ಯಾರು ನಿರ್ವಹಣೆ ಮಾಡಬೇಕಾಗಿತ್ತು? ಸೈಯದ್ ಶಹಬಾಜ್ ಅಂತ ಈ ಅಪ್ಪ ಲೇಬರ್ ಕಾಂಟ್ರಾಕ್ಟ್ ಯೂನಿಯನ್ ಪ್ರೆಸಿಡೆಂಟ್. ಸರ್ಕಾರದಿಂದ ಬರುವಂತ ಕಲ್ಲಿದ್ದಲ್ನ
ಏನಲ್ಲಿ ಕೆಲವೊಂದು ಟಿಪ್ಪರ್ ಮತ್ತೆ ಇಟಾಚಿ ಡೋಜರ್ಗಳಿಂದ ಏನು ಪ್ಲಾಂಟಿಗೆ ತಪ್ಪಬೇಕಾಗಿತ್ತು ಅದನ್ನ ಹರಿಬಾಬು ಅವರು ಏಜೆನ್ಸಿಯಲ್ಲಿ ಈ ಅಪ್ಪ 2-3 ಗಾಡಿಗಳನ್ನು ಬಿಟ್ಟಿದ್ದಾರೆ, ಡೋಜರ್ ಇಟಾಚಿಗಳನ್ನು ಬಿಟ್ಟಿದ್ದಾರೆ ನಿರ್ವಹಣೆ ಮಾಡಲಿ. ತನ್ನ ಕೆಲಸ ಏನು ನಿರ್ವಹಣೆ ಮಾಡಬೇಕಷ್ಟೇ ವಿನಃ ಅದರಲ್ಲಿ ಯಾವುದೇ ರೀತಿ ಹಸ್ತಕ್ಷೇಪ ಮಾಡುವಂಗಿಲ್ಲ. ಭ್ರಷ್ಟಾಚಾರದಲ್ಲಿ, ಕಳ್ಳನ ಪ್ರಕರಣದಲ್ಲಿ ಈ ಅಪ್ಪನಿಂದ ಅಲ್ಲಿ ಎಲ್ಲಾ ರಾಜಕೀಯ ಒಂದ್ಮಾತು ಹೇಳ್ಬೇಕಂತಂದ್ರೆ ನಮ್ಮ ರಾಯಚೂರು ಜಿಲ್ಲೆಯ ರಾಜಕಾರಣಿಗಳು ಬಹಳ ಅಭಿವೃದ್ಧಿ ಪಡಿಸಬೇಕೆನ್ನುವ ಹಿತದೃಷ್ಟಿಯಿಂದ ಕರ್ನಾಟಕ ಸರ್ಕಾರದಲ್ಲಿ ಸಚಿವರಾಗಿ ಒಬ್ಬ ಮುಖಂಡರಾಗಿ ಇಲ್ಲಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಹೆಸರನ್ನ ಸಂಪೂರ್ಣವಾಗಿ ಹಾಳು ಮಾಡುವಂತ ಕೆಲಸ ಈ ಅಪ್ಪ ಮಾಡ್ತಾ ಇದ್ದಾರೆ. ಈ ಅಪ್ಪನಿಂದಲೇ ಸಂಪೂರ್ಣವಾಗಿ ಕಲ್ಲಿದ್ರು ಏನು ಪ್ಲಾಂಟ್ ಅಲ್ಲಿ ಅನ್ಲೋಡ್ ಮಾಡಬೇಕಾಗಿತ್ತು. ಎನ್ ಎಸ್ ಬೋಸರಾಜ್ ಸಾಹೇಬರು, ಆಮೇಲೆ ರವಿ ಬೋಸರಾಜ್ ಸಾಹೇಬರು, ಈ ಅಪ್ಪ ಯುವ ಕಾಂಗ್ರೆಸ್ ಮುಖಂಡರು ಅಂತ ಮಾನ್ಯರ ಹೆಸರುಗಳನ್ನು ದುರ್ಬಳಕೆ ಮಾಡಿಕೊಂಡು, ಮಾನ್ಯ ಸಚಿವರ ಹೆಸರುಗಳನ್ನು ದುರ್ಬಳಕೆ ಮಾಡಿಕೊಂಡು, ಮಾನ್ಯ ರವಿ ಬೋಸರಾಜ್ ಹೆಸರನ್ನು ದುರ್ಬಳಕೆ ಮಾಡಿಕೊಂಡು ಅಲ್ಲಿ ಇಲ್ಲ ಅವ್ರು ಗೊತ್ತಿಲ್ಲ. ಒಂದ್ ಮಾತು ಹೇಳ್ಬೇಕಂದ್ರೆ ಅವ್ರ ಗಮನಕ್ಕಿಲ್ಲ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಇಲಾಖೆ ಅಧಿಕಾರಿಗಳನ್ನ ಬ್ಲಾಕ್ ಮೇಲ್ ಮಾಡುವಂತ ತಂತ್ರ ನಡೀತಾ ಇದೆ. ನಾವು ರಾಯಚೂರು ಜಿಲ್ಲೆ ನಗರ ಆ ಕಲ್ಲಿದ್ದನ್ನ ಹೊರಗಡೆ ಮಾರ್ಕೊಂಡು ಅದಕ್ಕೆ ಬರುವಂತ ಅಕ್ರಮ ಹಣವನ್ನು ತಿನ್ಬೇಕೆನ್ನುವಂತ ದುರುದ್ದೇಶದಿಂದ ಅದನ್ನ ಸಂಪೂರ್ಣವಾಗಿ ಖಾಲಿ ಮಾಡದೇನೆ 30% ಕಲ್ಲಿದ್ದಲು ಅಂದ್ರೆ ಸರಿಸುಮಾರು 300 ಟನ್ ಪ್ರತಿದಿನ 300 ಟನ್. ಮೊನ್ನೆ ತಾನೇ ಪಬ್ಲಿಕ್ ಟಿವಿ ಆಮೇಲೆ ಬೇರೆ ಬೇರೆ ಮೀಡಿಯಾದವರು ಕೇಳಿ ಅಲ್ಲಿ ರೈಡ್ ಮಾಡಿದ್ರು. ಮೀಡಿಯಾದಲ್ಲೂ ಬಂತು. ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಮಾತಾಡಿದರು. ನಾನು ಮೀಟಿಂಗ್ ಕರೆದಿದ್ದೀನಿ. ಮೀಟಿಂಗ್ ಕರೆದ ನಂತರ ನಾನು ಅದನ್ನು ಸಂಬಂಧಪಟ್ಟ ಚರ್ಚೆ ಮಾಡಿ ವರದಿ ಮಾಡ್ತೀನಿ ಅಂತ ಹೇಳಿದ್ರು. ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕಳೆದ ತಿಂಗಳ 10ನೇ ತಾರೀಕು ಒಂದು ಮನವಿ ಪತ್ರ ಕೊಡ್ತೀವಿ. ಸಾರ್, ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಈ ರೀತಿ ಭ್ರಷ್ಟಾಚಾರ ನಡೀತಾ ಇದೆ, ಈ ರೀತಿ ಅಕ್ರಮ ಕಲ್ಲಿದ್ದಲನ್ನು ಸಂಗ್ರಹಣೆ ಮಾಡಿಕೊಂಡು ಶೇಖರಣೆ ಮಾಡಿಕೊಂಡು ಅದನ್ನ ಸರಬರಾಜು ಮಾಡ್ತಾ ಇದ್ದಾರೆ. ಇಂಥ ಪರ್ಸನ್ಗಳು, ಇಂಥ ಇಲಾಖೆ ಅಧಿಕಾರಿಗಳು, ಇಂಥವರಿಂದ ನಮ್ಮ ರಾಯಚೂರು ಜಿಲ್ಲೆಯ ಮಾನ ಮರ್ಯಾದೆ ಸಂಪನ್ಮೂಲ ಸಂಪೂರ್ಣವಾಗಿ ಲೂಟಿ ಆಗ್ತಾ ಇದೆ. ರೈತರು ಸಿಗಬೇಕಾಗಿರ್ತಕ್ಕಂಥ ವಿದ್ಯುತ್ ಇವತ್ತು, ಆಮೇಲೆ ಕೈಗಾರಿಕಾ ಪ್ರದೇಶದಲ್ಲಿ ಕಂಪನಿಗಳಿಗೆ ಸಿಗಬೇಕಾಗಿದ್ದ ವಿದ್ಯುತ್ ಇವತ್ತು ಲೋಡ್ ಶೆಡಿಂಗ್ ಆಗ್ತಾ ಇದೆ. ಆ ಲೋಡ್ ಶೆಡಿಂಗ್ ಯಾವ ಕಾರಣಕ್ಕೆ ಆಗ್ತದೆ ಅಂತಂದ್ರೆ ಸರಿಸುಮಾರು ಪ್ರತಿದಿನ 300 ಟನ್ ಕಲ್ಲಿದ್ದಲು ಅದು ಹೊರಗಡೆ ಸಪ್ಲೈ ಆಗ್ತಿದೆ. ಸರ್, ದಯವಿಟ್ಟು ಅದನ್ನು ನಿರ್ಬಂಧ ಮಾಡಿ ಅಂತಂದ್ರೆ ಜಿಲ್ಲಾಧಿಕಾರಿಗಳು ಹೇಳ್ತಾರೆ. ನನಗೆ ಅದಕ್ಕೆ ಯಾವುದೇ ರೀತಿ ಸಂಬಂಧ ಇಲ್ಲ ಎನ್ನುವಂತ ರೀತಿಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳ್ತಾರೆ. ನನಗೆ ಅದಕ್ಕೆ ಯಾವುದೇ ರೀತಿ ಸಂಬಂಧ ಇಲ್ಲ, ಆ ಇಲಾಖೆನೇ ಬೇರೆ. ಹಂಗ ನಾವು ಯೋಚನೆ ಮಾಡಿದ್ರೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಜಿಲ್ಲಾಡಳಿತ ಏನ್ ಕೆಲಸ ಮಾಡ್ತಾರೆ? ಅವ್ರು ಕಣ್ಣು ಮುಚ್ಕೊಂಡು ಕೂತಿರೋದ್ರಿಂದ ಇವತ್ತಿಂದ ಭ್ರಷ್ಟಾಚಾರದ ಮಟ್ಟದಲ್ಲಿ ಅಭಿವೃದ್ಧಿ ನಡೀತೆ. ಇವಾಗ ಸುಮಾರು 2-3 ದಿನ ಮಾತ್ರ ಬಂದಾಗಿರ್ಬೋದು. ಬಹುಶಃ ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ. ನಿನ್ನೆ ತಾನೇ ಕಲ್ಯಾಣ ಸರ್ಕಾರ ಪತ್ರಿಕೆಯಲ್ಲಿ ಈ ಸಂದರ್ಭದಲ್ಲಿ ರಾಜ್ಯ ಸಂಚಾಲಕ ಎಲ್.ವಿ. ಸುರೇಶ್, ಹನುಮೇಶ್ ಆರೋಲಿ, ಹನುಮೇಶ್ ಭೇರಿ, ಫಕ್ರುದ್ದೀನ್, ಅಲಿ ಅಹಮದ್, ಭೀಮಣ್ಣ, ಚಿದಾನಂದ್ ಸೇರಿದಂತೆ ಅನೇಕರಿದ್ದರು. ಹಠಾತ್ ಆಗಿ ಸ್ಲಂ ಜನಾಂದೋಲನ ಕರ್ನಾಟಕ ನಿಯೋಗ ವಸತಿ ಸಚಿವರನ್ನು ಬೆಳಗಾವಿಯ ಸುವರ್ಣಸೌಧದಲ್ಲಿ ಘೇರಾವ್ ಹಾಕಿ ಮನವಿ ಸಲ್ಲಿಸಿದಾಗ ತಬ್ಬಿಬ್ಬುಗೊಂಡ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಇಡೀ ರಾಜ್ಯದಲ್ಲಿ 709 ಕೊಳಚೆ ಪ್ರದೇಶಗಳು ಖಾಸಗಿ ಮಾಲೀಕತ್ವದಲ್ಲಿ ಇದ್ದು ಇವುಗಳ ಸ್ವಾಧೀನಕ್ಕೆ ಸರ್ಕಾರದಿಂದ ಕ್ರಮ ಕೈಗೊಳ್ಳಲಾಗುವುದು. ಹಾಗೆ ಖಾಸಗಿ ಕೊಳಚೆ ಘೋಷಣೆಗೆ ತೊಡಕಾಗಿರುವ ವಸತಿ ಇಲಾಖೆ ಸುತ್ತೋಲೆಯನ್ನು ವಾಪಸು ಪಡೆಯುವುದು ಸೇರಿದಂತೆ ಸ್ಲಂ ಜನಾಂದೋಲನ ಸಂಘಟನೆ ಸಲ್ಲಿಸಿರುವ ಪ್ರಮುಖ ಹಕ್ಕೊತ್ತಾಯಗಳ ಕುರಿತಂತೆ ಅಧಿವೇಶನದ ನಂತರ ಬೆಂಗಳೂರಿನಲ್ಲಿ ಸಭೆ ಕರೆದು ಪರಿಹಾರವನ್ನು ಕಂಡುಕೊಳ್ಳುವುದಾಗಿ ತಿಳಿಸುತ್ತಾ ನಮ್ಮ ಸರ್ಕಾರ ಸ್ಲಂ ಜನರಿಗೆ ಭೂಮಿ ಮತ್ತು ವಸತಿ ನೀಡಲು ಹಿಂಜರಿಯುವುದಿಲ್ಲ ಎಂದರು. ಈ ನಿಯೋಗದ ಜೊತೆಯಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ವಸಂತ್ ಕುಮಾರ್, ರಾಯಚೂರು ನಗರ ಶಾಸಕರಾದ ಡಾ. ಶಿವರಾಜ್ ಪಾಟೀಲ್, ಸ್ಲಂ ಜನಾಂದೋಲನ ಕರ್ನಾಟಕದ ರಾಜ್ಯ ಸಂಚಾಲಕರಾದ ಎ. ನರಸಿಂಹಮೂರ್ತಿ, ಸಾವಿತ್ರಿ ಬಾಯಿ ಮಹಿಳಾ ಸಂಘಟನೆಯ ಚಂದ್ರಮ್ಮ, ಸ್ಲಂ ಜನಾಂದೋಲನದ ಕಿತ್ತೂರು ವಿಭಾಗ ಸಂಚಾಲಕರಾದ ಇಮ್ತಿಯಾಜ್ ಆರ್ ಮಾನವಿ, ಕಲ್ಯಾಣ ಕರ್ನಾಟಕ ವಿಭಾಗದ ಸಂಚಾಲಕರಾದ ಜನಾರ್ದನ್ ಹಳ್ಳಿಬೆಂಚಿ, ಬೆಳಗಾವಿ ಸಂಚಾಲಕರಾದ ಫಕೀರಪ್ಪ ತಳವಾರ್, ಗೋಪಿ ಬಳ್ಳಾರಿ, ಹುಬ್ಬಳ್ಳಿ ಸಂಚಾಲಕರಾದ ಶೋಭಾ ಕಮ್ತಾರ್ ಮತ್ತು ಹೊಂಗೆಮ್ಮ,
ವಿಜಯಪುರ ಸಂಚಾಲಕರಾದ ಅಕ್ರಮ್ ಮಾಶಾಳ್ಕರ್, ಕಲಬುರಗಿ ಸಂಚಾಲಕರಾದ ರೇಣುಕಾ ಸರಡಗಿ, ಬಳ್ಳಾರಿ ಸಂಚಾಲಕರಾದ ಶೇಖರ್ ಬಾಬು, ತುಮಕೂರು ಸಂಚಾಲಕರಾದ ಅರುಣ್, ಬೆಂಗಳೂರು ಜಿಲ್ಲಾ ಸಮಿತಿಯ ಮಂಜುಬಾಯಿ ಮತ್ತು ಹನುಮಂತ ಕಟ್ಟಿಮನಿ, ಚಿತ್ರದುರ್ಗ ಸಂಚಾಲಕರಾದ ಸುಧಾ, ದಾವಣಗೆರೆ ಸಂಚಾಲಕರಾದ ರೇಣುಕಾ ಯಲ್ಲಮ್ಮ ಮತ್ತು ಹೊಸಪೇಟೆ ಸಂಚಾಲಕರಾದ ವೆಂಕಮ್ಮ ನಿಯೋಗದಲ್ಲಿ ಇದ್ದರು. ನೂರಾರು ಕಾರ್ಯಕರ್ತರು ಪ್ರತಿಭಟನಾ ಸಭೆಯಲ್ಲಿ ಭಾಗಿಯಾದರು. ಈಗ ಜಾಹೀರಾತು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜ್ಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel Furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. Paramount Electricals, dealers in all kinds of ಎಲೆಕ್ಟ್ರಿಕಲ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲ್ಯಾಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್, ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್,
ಲೋಹರ್ವಾಡಿ MG ರೋಡ್ ರಾಯಚೂರ್. ಮೊಬೈಲ್ 8861382770. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ರಂಗಸಿರಿ ಸಾಂಸ್ಕೃತಿಕ ಕಲಾ ಬಳಗದಿಂದ ಡಿಸೆಂಬರ್ 18ರಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದಲ್ಲಿ ದಾರಿಯೋ 4 ಅವರ ರಚನೆ ಮಾಡಿದ ಕೊಡಲ ಅಂದ್ರೆ ಕೊಡಲ ನಾಟಕವನ್ನು ನಿರ್ದಿಗಂತ ತಂಡದಿಂದ ನಾಟಕ ಪ್ರದರ್ಶನಗೊಳ್ಳಲಿದೆ ಎಂದು ಬಳಗದ ಅಧ್ಯಕ್ಷ ರಂಗಸ್ವಾಮಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಶಕೀಲ್ ಅಹಮದ್ ನಿರ್ದೇಶನ, ಪರಿಕಲ್ಪನೆ ಮತ್ತು ವಿನ್ಯಾಸದಲ್ಲಿ ನಾಟಕ ಸಂಜೆ 6:30ಕ್ಕೆ ಉಚಿತ ಪ್ರದರ್ಶನ ನಡೆಯಲಿದೆ. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಓಂ ಸಾಯಿ ಧ್ಯಾನ ಮಂದಿರದ ಧರ್ಮಾಧಿಕಾರಿ ಸಾಯಿ ಕಿರಣ್ ಆಧೋನಿ ವಹಿಸಲಿದ್ದಾರೆ. ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಜಾಲ್ದಾರ್ ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಸೂರ್ಯೋದಯ ವಾಕಿಂಗ್ ಕ್ಲಬ್ ಅಧ್ಯಕ್ಷ ಬಿ ಬಸವರಾಜ್ ವಹಿಸಿಕೊಳ್ಳಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ದಾನಪ್ಪ ಯಾದವ್, ಎನ್ ಶ್ರೀನಿವಾಸ್ ರೆಡ್ಡಿ, ಗುರುಪಾದಯ್ಯ ಸ್ವಾಮಿ, ಮಲ್ಲೇಶ್ ಕೊಲಮಿ, ಡಾಕ್ಟರ್ ಜಾಗೃತಿ ದೇಶಮಾನೆ, ಎಂ ಸುಭಾಷ್, ಯು ನರಸರೆಡ್ಡಿ, ರಾಮಚಂದ್ರ ಕರ್ಲಿ, ಶರಣಪ್ಪ ಪಟೇಲ್, ಪ್ರವೀಣ್ ರೆಡ್ಡಿ ಗುಂಜಳಿ, ರಾಜಶಂಕರ್ ಟಿ, ವಿಜಯರಾಜರೆಡ್ಡಿ, ಲಕ್ಷ್ಮಣ್ ಮಂಡಲಗೇರ, ಕೊಂಡಪ್ಪ ಭಾಗವಹಿಸಲಿದ್ದಾರೆ ಎಂದರು. ಜ್ಯೋತಿ ಬೆಳೆಸುವುದನ್ನು ಶ್ರೀ ದಾನಪ್ಪ ಯಾದವ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ, ಹಿಂದುಳಿದ ವರ್ಗಗಳ ವಿಭಾಗ ರಾಯಚೂರು. ಅದೇ ರೀತಿ ಶ್ರೀ ಎನ್ ಶ್ರೀನಿವಾಸ ರೆಡ್ಡಿ, ಅಧ್ಯಕ್ಷರು ನಗರ ಕಾಂಗ್ರೆಸ್ ಸಮಿತಿ ಹಾಗೂ ಮಾಜಿ ಸದಸ್ಯರು ಮಹಾನಗರ ಪಾಲಿಕೆ ರಾಯಚೂರು. ಶ್ರೀ ಗುರುಪಾದಯ್ಯ ಸ್ವಾಮಿ, ಮಠಾಧಿಪತಿಗಳು ಶ್ರೀ ಜಗದ್ಗುರು ಸಿದ್ದರೂಢ ಮಹಾಸ್ವಾಮಿಗಳ ಮಠ, ಸಾಲುಬೆಟ್ಟ, ಗದ್ವಾಲ್ ರಸ್ತೆ, ರಾಯಚೂರು. ಶ್ರೀ ಮಲ್ಲೇಶ್ ಕೊಲ್ಮಿ, ರಾಂಪುರ್, ಮಾನ್ಯ ವ್ಯವಸ್ಥಾಪನಾ ಮಂಡಳಿ ಸದಸ್ಯರು, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು. ಶ್ರೀಮತಿ ಡಾಕ್ಟರ್ ಬಿ ಜಾಗೃತಿ ದೇಶಮಾನ್ಯ, ಆಡಳಿತಾಧಿಕಾರಿಗಳು, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು. ಶ್ರೀ ಎಂ ಸುಭಾಷ್, ಮಾಜಿ ನಗರಸಭಾ ಸದಸ್ಯರು, ಅಸ್ಕ್ಯಾರ್. ಶ್ರೀ ಯು ನರಸರೆಡ್ಡಿ, ಬಿಜೆಪಿ ಯುವ ಮುಖಂಡರು, ರಾಯಚೂರು. ರಾಮಚಂದ್ರಪ್ಪ ಕರ್ಲಿ, ಮಸಿದಾಪುರ್, ಗಂಜವರ್ತಕರು, ರಾಯಚೂರು. ಶ್ರೀ ಶರಣಪ್ಪ ಪಟೇಲ್, ಕಾರ್ಯನಿರ್ವಾಹಕ ನಿರ್ದೇಶಕರು, ಕ್ಯಾಶಿಟರ್, ಶಕ್ತಿನಗರ. ಪ್ರವೀಣ್ ರೆಡ್ಡಿ ಗುಂಜಳ್ಳಿ, ರಂಗ ನಿರ್ದೇಶಕರು, ರಾಯಚೂರು. ಶ್ರೀ ರಾಜಶಂಕರ ಎನ್ ವಕೀಲರು, ಅಧ್ಯಕ್ಷರು, ವರಸಿದ್ಧಿ ಆಂಜನೇಯ ಸ್ವಾಮಿ ದೇವಸ್ಥಾನ, ರಾಯಚೂರು. ಶ್ರೀ ವಿಜಯರಾಜ್ ರೆಡ್ಡಿ, ಕಾಂಗ್ರೆಸ್ ಯುವ ಮುಖಂಡರು, ವಾರ್ಡ್ ನಂಬರ್ 27, ರಾಯಚೂರು. ಶ್ರೀ ಲಕ್ಷ್ಮಣ ಮಂಡಲ್ಗೇರ, ರಂಗ ನಿರ್ದೇಶಕರು, ರಾಯಚೂರು. ಶ್ರೀ ಕೊಂಡಪ್ಪ ಕೆ, ಜಿಲ್ಲಾ ಅಧ್ಯಕ್ಷರು, ನಮ್ಮ ಕರ್ನಾಟಕ ಸೇನೆ, ರಾಯಚೂರು. ಶ್ರೀ ಮಹಾದೇವ್, ಪ್ರಧಾನ ಕಾರ್ಯದರ್ಶಿ, ರಂಗಚೇತನ ರಂಗ ನಿರಂತರ ಹವ್ಯಾಸಿ ಕಲಾ ನಾಟಕ ಸಂಘ, ಯಲ್ಲಾಪುರ್. ಶ್ರೀ ಈರೇಶ್ ಕೊತ್ವಾಲ್, ಪ್ರಧಾನ ಕಾರ್ಯದರ್ಶಿ, ರಂಗಸಿರಿ ಸಾಂಸ್ಕೃತಿಕ ಕಲಾ ಬಳಗ, ರಾಯಚೂರು. ಇವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ರಂಗಕರ್ಮಿ ಲಕ್ಷ್ಮಣ್ ಮಂಡಲಗೇರ ಮಾತನಾಡಿ, ಇಟಾಲಿಯನ್ ದೇಶದ ರಂಗಕರ್ಮಿ ರಚಿಸಿರುವ ಕಾಂಟ್ ಪೇ ಓಟ್ ಪೇ ಕೃತಿ ಆಧಾರಿತ ನಾಟಕ ನೋಡಲ್ಲ ಅಂದ್ರೆ ನೋಡಲ್ಲ ಎಂಬ ನಾಟಕ ಪ್ರದರ್ಶನವಾಗುತ್ತದೆ. ಬೆಲೆ ಏರಿಕೆ, ಕರಗಳ ಹೇರಿಕೆ ಕಥಾವಸ್ತು ಹೊಂದಿರುವ ಹಾಸ್ಯ ಪ್ರಧಾನ ನಾಟಕ ಪ್ರದರ್ಶನಗೊಳ್ಳುತ್ತದೆ ಎಂದರು. ಈ ಸಂದರ್ಭದಲ್ಲಿ ವೆಂಕಟ್ ನರಸಿಂಹ ಇದ್ದರು. ರಂಗಸಿರಿ ಸಾಂಸ್ಕೃತಿಕ ಕಲಾ ಬಳಗ ಆಯೋಜಿಸುತ್ತಿರುವ ದಾರಿಯೋ 4 ಅವರ ಕಾಂಟ್ ಪೇ ಓಟ್ ಪೇ. ದಾರಿಯೋ 4 ಒಬ್ಬ ಲೇಖಕ, ಇಟಾಲಿಯನ್ ದೇಶದವರು. ಇಟಾಲಿಯನ್ನಲ್ಲಿ ನೊಬೆಲ್ ಪ್ರಶಸ್ತಿ ಪುರಸ್ಕೃತರು ಕೂಡ ಆಗಿದ್ದಾರೆ. ಮತ್ತು ಅವರ ಒಬ್ಬ ನಿರ್ದೇಶಕರು ಮಾತ್ರ ಅಲ್ಲ, ರೈಟರು ಮತ್ತು ನಟರು ಮತ್ತು ಅವರೊಬ್ಬ ಪೊಲಿಟಿಕಲ್ ಆಕ್ಟಿವಿಸ್ಟ್ ಕೂಡ ಆಗಿದ್ರು ಇಟಲಿಯಲ್ಲಿ. ಅಂತ ಒಬ್ಬ ಲೇಖಕರ ಒಂದು ಕೃತಿಯನ್ನ ತಗೊಂಡು ಕನ್ನಡದಲ್ಲಿ ಕೊಡಲ್ ಅಂದ್ರೆ ಕೊಡಲ್ ಅನ್ನೋ ಒಂದು ನಾಟಕವನ್ನ ಅನುವಾದ ಮಾಡಿಕೊಂಡು ಪ್ರಕಾಶ್ ರೈ ಅವರ ನಿರ್ದಿಗಂತ, ಶ್ರೀರಂಗಪಟ್ಟಣದಲ್ಲಿ ಏನಿದೆ ನಿರ್ದಿಗಂತ, ಆ ನಿರ್ದಿಗಂತ ಸಂಸ್ಥೆಯ ನೇತೃತ್ವದಲ್ಲಿ ಶಕೀಲ್ ಅಹಮದ್ ಅಂತೇಳಿ ಉತ್ತರ ಕರ್ನಾಟಕ ಭಾಗದ ಒಬ್ಬ ಪ್ರಸಿದ್ಧ ರಂಗ ನಿರ್ದೇಶಕ, ಬ್ರಿಟನ್, ಜರ್ಮನಿ, ಸಿಂಗಾಪುರ್ನಲ್ಲಿ ರಂಗ ತರಬೇತಿಯನ್ನು ಪಡೆದುಕೊಂಡು ಇವತ್ತು ಕರ್ನಾಟಕ ಕನ್ನಡ ರಂಗಭೂಮಿಯಲ್ಲಿ ಉತ್ತಮ ನಾಟಕಗಳನ್ನ, ಅಂದ್ರೆ ಪ್ರಸ್ತುತ ಸನ್ನಿವೇಶಗಳಿಗೆ ಸಂಬಂಧಪಟ್ಟಂತ ವಿಷಯಗಳನ್ನ, ರಿಲಿವೆಂಟ್ ನಾಟಕಗಳನ್ನ ತಗೊಂಡು ಇವತ್ತು ಕನ್ನಡ ರಂಗಭೂಮಿಯಲ್ಲಿ ಹೊಸ ಚೈತನ್ಯವನ್ನ ಮತ್ತು ಹೊಸ ಪ್ರಯೋಗಗಳನ್ನ ಕೊಡುತ್ತಾ ಬರ್ತಾ ಇದ್ದಾರೆ. ಅಂತ ನಿರ್ದೇಶಕರ ನಿರ್ದೇಶನ ಮಾಡುವಂತಹ ಒಂದು ಕೊಡಲ್ ಅಂದ್ರೆ ಕೊಡಲ್ ನಾಟಕ ರಾಯಚೂರಿನಲ್ಲಿ ಪ್ರದರ್ಶನ ಆಗ್ತಾ ಇದೆ. ಈ ತರದ ನಾಟಕಗಳು ಬಹಳಷ್ಟು ಕಡಿಮೆ ಕನ್ನಡ ರಂಗಭೂಮಿಯಲ್ಲಿ, ಆದರೆ ಇದೊಂದು ವಿಶಿಷ್ಟ ವಿಭಿನ್ನವಾದಂತಹ ನಾಟಕ. ಕೊಡಲ್ ಅಂದ್ರೆ ಕೊಡಲ್. ತಾಲೂಕಿನ ಚಂದ್ರಬಂಡ ಹೋಬಳಿಯ ಅರಸಿಗೇರ ಸೀಮಾಂತರದಲ್ಲಿ ಬರುವ ಜಮೀನು ಸರ್ವೆ ನಂಬರ್ 162/6 ರಲ್ಲಿ ಮಂಜೂರಾಗಿರುವ ಫಲಾನುಭವಿಗಳ ಭೂಮಿಯಲ್ಲಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಕೇಂದ್ರ ಸ್ಥಾಪಿಸಲು ಹೊರಟಿರುವ ಉದ್ದೇಶವನ್ನು ಕೈಬಿಡುವಂತೆ ಒತ್ತಾಯಿಸಿ ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು.
ರಾಯಚೂರು ತಾಲೂಕಿನ ಚಂದ್ರಬಂಡ ಅರಸಿಗೇರ ಸೀಮಾಂತರದಲ್ಲಿ ಬರುವ ಹೋಬಳಿಯ ಜಮೀನಿನ ಸರ್ವೆ ನಂಬರ್ 162/ರಲ್ಲಿ ಒಟ್ಟು ವಿಸ್ತೀರ್ಣ 70 ಎಕರೆ 22 ಗುಂಟೆ ಜಮೀನಿನಲ್ಲಿ ಸುಮಾರು ಕಳೆದ 34 ವರ್ಷಗಳಿಂದ ಭೂ ಮಂಜೂರಿ ಸಮಿತಿ ತಲಾ ಒಬ್ಬೊಬ್ಬರಿಗೆ 2, 3, 4 ಎಕರೆಯಂತೆ ಹೀಗೆ ಒಟ್ಟು 9 ಫಲಾನುಭವಿಗಳಿಗೆ ಕಳೆದ 34 ವರ್ಷಗಳಿಂದ ಮಂಜೂರಾಗಿದ್ದ ಭೂಮಿಯಲ್ಲಿ ನೀರಾವರಿ ಸೌಲಭ್ಯಕ್ಕಾಗಿ ಕೊಳವೆ ಬಾವಿ ಕೊರೆಸಿಕೊಂಡು ಜೀವನವನ್ನು ಮಾಡುತ್ತಿದ್ದಾರೆ. ಈ ಭೂಮಿಯಲ್ಲಿ 9 ಜನಕ್ಕೆ ಅವರ ಹೆಸರಿನಲ್ಲಿ ಪಹಣಿಯನ್ನು ಮಾಡಿರುತ್ತಾರೆ. ಸದರಿ ಜಮೀನಿನಲ್ಲಿ ಸಾಗುವಳಿ ಮಾಡುತ್ತಾ ಬಂದಿರುತ್ತಾರೆ. ಈ ಸರ್ವೆ ನಂಬರಿನ ಜಮೀನಿನಲ್ಲಿ ಸಾರ್ವಜನಿಕ ರುದ್ರಭೂಮಿಗಾಗಿ 2 ಎಕರೆ ಜಮೀನನ್ನು ಕಾಯ್ದಿರಿಸಿ ನಕ್ಷೆಯನ್ನು ಮಾಡಿರುತ್ತಾರೆ ಮತ್ತು ಅರಸಿಗೇರ ಹಾಗೂ ಅರಸಿಗೇರ ತಾಂಡದ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ 5 ಎಕರೆ ಜಮೀನನ್ನು ಗುರುತಿಸಿ ನಕ್ಷೆಯನ್ನು ತಯಾರು ಮಾಡಿ ಪಂಚನಾಮೆ ವರದಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಕಾರ್ಯಾಲಯಕ್ಕೆ ಸಲ್ಲಿಸಿದ್ದಾರೆ. ಈ ಮೊದಲು ಅರಸಿಗೇರ ಮತ್ತು ಅರಸಿಗೇರ ತಾಂಡದ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಅನುಕೂಲವಾಗುತ್ತದೆ. ಊರಿನ 1 ಕಿಲೋಮೀಟರ್ ಒಳಗೆ ಜಾಗವನ್ನು ಗುರುತಿಸಿದರೂ ಇದೇ ಜಾಗವನ್ನು ಈಗ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ನಿಗಮಕ್ಕೆ ಮಂಜೂರು ಮಾಡಿರುತ್ತಾರೆ. ಇದರಿಂದ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಗ್ರಾಮದಿಂದ ಸುಮಾರು 6 ಕಿಲೋಮೀಟರ್ ನಡೆದುಕೊಂಡು ಹೋಗಬೇಕಾಗುತ್ತದೆ. 162 ಸರ್ವೆ ನಂಬರಿನಲ್ಲಿ ಮಂಜೂರು ಆಗಿರುವ ಫಲಾನುಭವಿಗಳು ಪೂರ್ವ ಅನುಮತಿ ಇಲ್ಲದೆ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ನಕ್ಷೆಯನ್ನು ಮಾಡಿ ಮಂಜೂರು ಮಾಡಿಕೊಂಡಿದ್ದಾರೆ. ಇದರಿಂದ ಬಡವರಿಗೆ ತುಂಬಾ ಅನ್ಯಾಯವಾಗುತ್ತದೆ. ಸದರಿ ಸರ್ವೆ ನಂಬರಿನಲ್ಲಿ ಜಮೀನಿನಲ್ಲಿ 70 ವರ್ಷಗಳಿಂದ ದಲಿತ ಸಮುದಾಯದ ಕುಟುಂಬಗಳು ಫಾರಂ ನಂಬರ್ 50, 53, 57 ಅರ್ಜಿಯನ್ನು ಸಲ್ಲಿಸಿ ಸಾಗುವಳಿ ಮಾಡುತ್ತಾ ಬಂದಿರುತ್ತಾರೆ. ಸದರಿ ಸರ್ವೆ ನಂಬರ್ನಲ್ಲಿ ಉದ್ದೇಶಿಸಲಾಗಿರುವ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಉಪಕೇಂದ್ರವನ್ನು ರದ್ದುಪಡಿಸಿ ಬೇರೆ ಕಡೆ ಸ್ಥಳಾಂತರಿಸಿ ಈ ಜನರಿಗೆ ಬದುಕನ್ನು ಕಟ್ಟಿಕೊಳ್ಳಲು ಅವಕಾಶ ನೀಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಒಂದು ವೇಳೆ ತಾವುಗಳು ನಿರ್ಲಕ್ಷ್ಯ ವಹಿಸಿದರೆ ಮುಂದಿನ ದಿನಮಾನಗಳಲ್ಲಿ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳಲಾಗುತ್ತದೆ ಎಂದು ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿಯು ಎಚ್ಚರಿಸಿದರು. ಜಿಲ್ಲಾಡಳಿತ ಕಚೇರಿಯ ಮುಂದುಗಡೆ ಇವತ್ತು ಎಲ್ಲ ಏನು ಫಾರಂ ನಂಬರ್ 53 ಅರ್ಜಿ ಸಲ್ಲಿಸಿ ಸಾಗುವಳಿ ಮಾಡ್ತಕ್ಕಂಥ ಈ ಒಂದು ಭೂಮಿಯನ್ನು KPTCL ಅವರು ಏನು ಅಕ್ರಮವಾಗಿ ತೆಗೆದುಕೊಳ್ತಕ್ಕಂಥ ಪ್ರಯತ್ನವನ್ನೇನು ಮಾಡ್ತಾ ಇದ್ದಾರೆ. ಇದನ್ನು ಖಂಡಿಸಿ ಇವತ್ತು ಎಲ್ಲ ಏನು ಸಮುದಾಯದ ಜನರ ಭೂಮಿಗಳೇ ಹೆಚ್ಚಿರುವುದರಿಂದಾಗಿ ಇವತ್ತು ಜಿಲ್ಲಾಧಿಕಾರಿಗಳ ಮುಂದೆ ಇದನ್ನು ಪ್ರತಿರೋಧಿಸಿ ಇದನ್ನು ವಿರೋಧಿಸಿ ಈ ಒಂದು ಹೋರಾಟಕ್ಕೆ ಅಣಿಯಾಗಿರ್ತಕ್ಕಂಥ ಎಲ್ಲ ನನ್ನ ಹಿರಿಯ ಜೀವಿಗಳಿಗೆ ಮತ್ತು ಎಲ್ಲ ತಂದೆ ತಾಯಿಗೆ ನಾನು ನಮಸ್ಕಾರ ಮಾಡ್ತೇನೆ. ಬಂಧುಗಳೇ, ಇವತ್ತು ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಇಂತಹ ಒಂದು ದುಷ್ಕೃತ್ಯಗಳು ಕೇವಲ ದುಡಿದು ತಿನ್ನತಕ್ಕಂಥ ಜನಗಳ ಮೇಲೆ ಘಟನೆಯನ್ನು ನಾವು ಖಂಡಾತುಂಡವಾಗಿ ಖಂಡಿಸೋಣ. ಏನು KPTCL ಉಪಕೇಂದ್ರವನ್ನು ರದ್ದುಪಡಿಸಬೇಕಂತೇಳಿ ಮತ್ತು ಅದನ್ನು ಬೇರೆ ಕಡೆ ಸ್ಥಳಾಂತರ ಮಾಡಲಿ. ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರು ಮಾತಾಡಿದಂಗೆ ಸಮಗ್ರವಾಗಿ ಕೆಲವು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಏನೇ ಬಂದರೂ ಕೂಡ ಎಂಥದ್ದೇ ನಮಗೆ ಎಂಥ ಒಂದು ಸಂಕಷ್ಟ ಬಂದರೂ ಕೂಡ ನಮ್ಮ ಪ್ರಾಣವನ್ನಾದರೂ ಕೂಡ ಒತ್ತಿ ಇಡ್ತೀವಿ, ನಮ್ಮ ಭೂಮಿಯನ್ನು ನಾವು ಬಿಡುವುದಿಲ್ಲ ಎಂತಕ್ಕಂಥ ಒಂದು ಶಪಥವನ್ನು ಮಾಡಿ ನಾವು ಈ ಜಿಲ್ಲಾಡಳಿತದ ಮುಂದೆ ನಾವು ಮುಂದಿನ ದಿನಗಳಲ್ಲಿ ಏನು ಸಂದರ್ಭ ಬಂದರೆ ಸಾವಿಯೂ ಕೂಡ ಇದೇ ಜಿಲ್ಲಾ ಕಚೇರಿ ಮುಂದೆ ನಾವು ಸಾಯ್ತೀವಿ ಅಂತಕ್ಕಂಥ ಸೂಚನೆಯನ್ನು ಇವತ್ತು ಜಿಲ್ಲಾಧಿಕಾರಿಗಳಿಗೆ ನಾವು ಮಾಡಬೇಕಾಗಿದೆ. ಯಾಕಪ್ಪ ಅಂತ ಹೇಳಿದ್ರೆ ನಮಗೆ ಊಟ ಮಾಡಲಿರ್ತಕ್ಕಂಥ ಅದು ಒಂದು ನಮಗೆ ತಟ್ಟೆ, ಅದೇ ನಮಗೆ ಅಕ್ಷಯ ಪಾತ್ರೆ, ಅದೇ ನಮಗೆ ಜೀವದಾನ. ಅಂತ ಒಂದು ಸಂದರ್ಭದಲ್ಲಿ ನಾವು ಆ ಒಂದು ಭೂಮಿಯನ್ನು ನಾವು ಕಳ್ಕೊಂಡ್ರೆ ನಾವು ಎಲ್ಲಿಗೆ ಹೋಗೋಣ? ಯಾವ ನೌಕರಿ ಕೊಟ್ಟು ಏನು ಕೊಟ್ಟರೆ ಅದರಿಂದ ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ? ನಾವೆಲ್ಲ ನಮ್ಮ ಕುಟುಂಬಗಳು ಅದ್ರ ಮುಖಾಂತರ ನಮಗೆ ಜೀವನಕ್ಕೆ ಒಂದು ಆಧಾರ, ಅದು ನಮಗೆ ಒಂದು ಜೀವಾಮೃತ, ಅದು ಭೂಮಿ ಅಂತಕ್ಕಂಥದ್ದು. ಅಂಥ ಒಂದು ಭೂಮಿಯನ್ನು ನಾವು ಕಳ್ಕೊಂಡ್ರೆ ಇನ್ನೆಂದು ಕೂಡ ಅಂಥ ಭೂಮಿಯನ್ನು ನಾವು ಈಗಿನ 21ನೇ ಶತಮಾನದಲ್ಲಿ ಅಂಥ ಭೂಮಿಯನ್ನು ಕೊಳ್ಳಲಿಕ್ಕೆ ನಾವು ಸಾಧ್ಯ ಇಲ್ಲ ಬಂಧುಗಳೇ. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ನೀವು ದೃಢ ಮನಸ್ಸಿನಿಂದ ಗಟ್ಟಿ ನಿರ್ಧಾರದಿಂದ ಈ ಎಂಥದ್ದೇ ಈ ಸಂದರ್ಭದಲ್ಲಿ ಜಿಲ್ಲಾ ಸಮಿತಿ ಪರವಾಗಿ ಮಾರಪ್ಪ ಹರವಿ, ಆಂಜನೇಯ ಕುರುಬದೊಡ್ಡಿ, ಹನುಮಂತು ಗುಂಜಳ್ಳಿ, ರಂಗಾರೆಡ್ಡಿ ಜೇಗರ್ಕಲ್, ಬಂಗಾರಿ ನರಸಿಂಹ, ಜಂಗ್ಲಪ್ಪ ಅರಸಿಗೇರ, ದೊಡ್ಡ ಆಂಜನೇಯ, ಸುರೇಶ್ ನಾಯಕ್, ರಂಗಸ್ವಾಮಿ ಸೇರಿದಂತೆ ಅನೇಕರಿದ್ದರು. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ಜನವರಿ 14 ಮತ್ತು 15ರಂದು ನರಸೀಪುರದಲ್ಲಿ ಅಂಬಿಗರ ಚೌಡಯ್ಯ ಶರಣ ಸಂಸ್ಕೃತಿ ಉತ್ಸವ. ಶ್ರೀ ಶಾಂತ ಭೀಷ್ಮ ಚೌಡಯ್ಯ ಮಹಾಸ್ವಾಮೀಜಿ. YTPSನಲ್ಲಿ ಕಲ್ಲಿದ್ದಲು ಕಳ್ಳತನ, ಅಧಿಕಾರಿಗಳು ಗುತ್ತೇದಾರರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಲು ಆಗ್ರಹಿಸಿ 22ರಿಂದ ಅನಿರ್ದಿಷ್ಟ ಧರಣಿ. ಎಸ್ ನರಸಿಂಹಲು.
ಸ್ಲಂ ಜನರ ಸಮಸ್ಯೆಗಳ ಪರಿಹಾರಕ್ಕೆ ಸಭೆ ಕರೆಯುತ್ತೇನೆ. ವಸತಿ ಸಚಿವ ಜಮೀರ್ ಅಹಮದ್ ಭರವಸೆ. ಡಿಸೆಂಬರ್ 18ರಂದು ಕೊಡಲ ಅಂದ್ರ ಕೊಡಲ ಹಾಸ್ಯ ಪ್ರಧಾನ ನಾಟಕ ಪ್ರದರ್ಶನ ರಂಗಸ್ವಾಮಿ. ಮತ್ತು ಅರಸಿಗೇರ ಸೀಮಾಂತರದಲ್ಲಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಕೇಂದ್ರ ಸ್ಥಾಪಿಸಲು ಹೊರಟಿರುವ ಉದ್ದೇಶವನ್ನು ಕೈಬಿಡುವಂತೆ ಒತ್ತಾಯಿಸಿ ಮನವಿ. ವಾರ್ತೆಗಳನ್ನು ಪ್ರಯತ್ನಿಸಿದವರು Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಇಲ್ಲಿಗೆ ವಾರ್ತೆ ಮುಕ್ತಾಯಿತು. ಮುಂದಿನ ವಾರ್ತೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.